ರೈತರ ಹುತಾತ್ಮ ದಿನ ಆಚರಣೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ರಾಜ್ಯ ರೈತ ಸಮಾವೇಶ ಹಾಗೂ ಹುತಾತ್ಮ ರೈತರಿಗೆ ಪುಷ್ಪನಮನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹುಣಸೂರಿನ ಎಪಿಎಂಸಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರು ಸೇರಿದಂತೆ ಮೈಸೂರು ಜಿಲ್ಲೆಯ ನೂರಾರು ರೈತರು ಭಾಗಿಯಾಗಿದ್ದರು. ಇನ್ನು ರೈತಗೀತೆ ಹಾಡಿ ಹುತಾತ್ಮ ರೈತರಿಗೆ ಮೌನ ಆಚರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ಅವರು ಉದ್ಘಾಟನೆ ಮಾಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ರಾಜ್ಯದಲ್ಲಿ ರೈತರಿಗೆ ಎಲ್ಲ ಬೆಳೆಗೂ ಬೆಂಬಲ ಬೆಲೆ ಸಿಗಬೇಕು, ಭತ್ತಕ್ಕೂ ನಿಗಮ ರಚನೆ ಆಗಬೇಕು, ಇನ್ನು ತಂಬಾಕಿಗೆ ಸೂಕ್ತ ಬೆಲೆ ನೀಡುವ ಮೂಲಕ ಕರಡುದಾರರಿಗೆ ಲೈಸೆನ್ಸ್ ವಿತರಣೆ ಮಾಡಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಫಯಜ್ ಪಾಷಾ, ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ, ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರೆಡ್ಡಿ, ರಾಜ್ಯ ಸಂಚಾಲಕರಾದ ಸೈಯದ್ ಅಬ್ದುಲ್, ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್, ಹುಣಸೂರು ತಾಲೂಕು ಅಧ್ಯಕ್ಷರಾದ ಜಯರಾಮೇಗೌಡ, ನಗರ ಅಧ್ಯಕ್ಷ ವಾಸು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಈರಣ್ಣೇಗೌಡ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ರಫೀವುಲ್ಲಾ, ಕೆಆರ್ ನಗರ ತಾಲೂಕಿನ ಅಧ್ಯಕ್ಷರಾದ ಕೆಂಪೇಗೌಡ, ಪೆಂಜಳ್ಳಿ ನಾಗರಾಜೇಗೌಡ, ಅನ್ಸೂಯ, ತಾಯಮ್ಮ, ಲಕ್ಷ್ಮಿ, ಮರಿಸ್ವಾಮಿ ನಾಯಕ, ಕಲೀಂ, ಪ್ರಕಾಶ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು. ಚಪ್ಪಾಳೆಗಳ ಮೂಲಕ ಕಾರ್ಯಕ್ರಮವನ್ನ ರಾಜ್ಯಾಧ್ಯಕ್ಷ ರಮೇಶ್ ಹೊಸೂರು ಕಲ್ಲಳ್ಳಿ ನಮ್ಮ ಅವರಿಗೂ ಈ ಹಾಗೂ ಅಧಿಕಾರಿಗಳು ಹೋಬಳಿ ಅದು ನಮ್ಮ ಒಂದು ಅದೃಷ್ಟವೇ ಸರಿ. ಅದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಾವೊಂದು ರಾಜ್ಯಾಧ್ಯಕ್ಷರು, ರಾಜ್ಯ ಯುವಾಧ್ಯಕ್ಷರು, ಯುವ ಘಟಕ ಅಧ್ಯಕ್ಷರಾದಂಥ ಫಯಜ್ ಅವರ ಇವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯ ರೂವಾರಿಯಾಗಿ ನಮಗೆ ಬಹಳ ಕೆಲಸ ಮಾಡತಕ್ಕಂಥವರು ಹುಣಸೂರು ಭಾಗದಿಂದ ನಮ್ಮ ಇಂತಹ ವಯಸ್ಸಿನ ಸಲುವಾಗಿ ಇಷ್ಟೊಂದು ಉನ್ಮೇಷವಾಗಿ, ಇಷ್ಟೊಂದು ಚಾತುರ್ಯವಾಗಿ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಕಾರ್ಯಕ್ರಮದಲ್ಲಿ ಕಾರ್ಯಚರಣೆಗಳನ್ನ ನೋಡ್ತಾರೆ ಎಲ್ಲೊಂದ್ ಕಡೆ ಬೇಸರ ಆಗುತ್ತೆ. ಅವರ ಹುಮ್ಮಸ್ಸನ್ನ ತಗೊಂಡು ಬಾಕಿ ರೈತ ಯುವ ನಾಯಕರುಗಳು, ರೈತರು ಇರ್ಬೋದು, ಅವ್ರನ್ನ ನೋಡ್ಕೊಂಡು ಕಲಿಬೇಕಾದಂತ ಬಹಳಷ್ಟು ವಿಚಾರಗಳಿದೆ. ನಿಜವಾಗ್ಲೂ ಅವ್ರಿಗೆ ನಾವೆಲ್ಲ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಹುತಾತ್ಮರಾಗಿದ್ದ ರೈತರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಈ ರೈತರು ಯಾಕೆ ಹುತಾತ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನಮಗೆ ಕೆಲವು ಇನ್ನೂ ಗೊತ್ತಿಲ್ಲ. ಸೊ 1979ರಲ್ಲಿ ಏನು ನರಗುಂದ, ನವಲಗುಂದ, ಸೌದತ್ತಿಗಳಲ್ಲಿ ಆ ಜಿಲ್ಲೆಗಳಲ್ಲಿ ಅವತ್ತು ಬರ ಬಂದಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ಅದರ ಬೆಲೆಗಳನ್ನು ಕುಸಿದು ಕಂಗಾಲಾಗಿ ಹೋಗಿದ್ರು ರೈತರು. ಆ ಸಂದರ್ಭದಲ್ಲಿ ಎಲ್ಲ ಅಂಚೆ ಕಚೇರಿಗಳು, ಏನು ಸರ್ಕಾರಿ ಕಚೇರಿಗಳು ಎಲ್ಲವನ್ನು ಬಂದ್ ಮಾಡಿಸ್ತಾ ಬಂದು ಒಂದು ಕಡೆಯಿಂದ ಬಂದ್ ಮಾಡ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಅಲ್ಲಿಯ ತಹಶೀಲ್ದಾರ್ ಅವರು ಏನು ತಹಶೀಲ್ದಾರ್ ಕಚೇರಿ ರೈತರು ಅಡ್ಡಲಾಗಿ ಮಲಗಿದ್ರು. ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ಆ ರೈತನ ದಾಟಿ ಹೋದ ಸಂದರ್ಭದಲ್ಲಿ ರೈತಾಪಿ ಜನರು, ಕಾರ್ಮಿಕರು ಎಲ್ಲರೂ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶರಣಪ್ಪ ದೊಡ್ಡಮನಿ ಅವರು ಈ ಕಾರ್ಯಕ್ರಮವನ್ನ ನಾವು ಕೇಳ್ಕೊಂಡ್ವಿ. ನಮ್ಮ ಹುಣಸೂರು ತಾಲೂಕಲ್ಲಿ ಆಚರಿಸಬೇಕು ಅಧ್ಯಕ್ಷರೇ, 3 ತಾಲೂಕುಗಳಿಗೆ ನಮ್ದು ಹುಣಸೂರು ಹೆಡ್ ಕ್ವಾರ್ಟರು ಇಲ್ಲೇ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರಿಗೆ ಬೇರೆ ಕಡೆ ಕಾರ್ಯಕ್ರಮಗಳಿದ್ವು ಇವತ್ತು. ಆದರೂ ಆ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಹಾಗೆ ಆ ಕಾರ್ಯಕ್ರಮಕ್ಕೆ ಇನ್ನೊಬ್ಬರನ್ನ ನಿಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಅವರು ತಮ್ಮ ಸುದೀರ್ಘ ಪ್ರಯಾಣವನ್ನು ಬೆಳೆಸಿ ರಾತ್ರಿ ಬಂದು ಇಲ್ಲಿ ಹಾಲ್ಟ್ ಆಗಿ ಇವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಹುಣಸೂರಿನ ಜನತೆಯ ಪರವಾಗಿ ತುಂಬು ಹೃದಯಗಳ ಅಭಿನಂದನೆ. ಏನ್ ನಡೀತಾ ಇದೆ? ಬಂಡವಾಳ ಹಾಕೊಂಡು ಕೂತಿರೋನಲ್ಲ ಅವನ್ಗೂ ದುಡ್ಡು ಸಿಗ್ತಾಲ್ಲ ಏನೋ. ರೈತರ ಬೆಳ್ಕೊಂಡ್ ಬಂದು ಒಂದು ರೈತ 3 ಗಂಟೆ ರಾತ್ರಿಗೆ, ಒಂದು ರೈತ ನಾನು 3 ಗಂಟೆ ರಾತ್ರಿಗೆ ಎಷ್ಟೋ ಜನ ಸೈಕಲಲ್ಲಿ ತೊಗೊಂಡ್ಬರ್ತಾದವ್ರಿಗೆ ನಮ್ಮ ಗಾಡಿ ತೊಗೊಂಡ್ಬಂದು 3 ಗಂಟೆ ರಾತ್ರಿಗೆ ಆರಾಮ್ಸಿ ಬಿಡ್ಬಿಟ್ಟು ಹೋಗಿದ್ದೀವಿ ರೈತರುಗಳಿಗೆ. ಇವತ್ತು ನಮ್ಮ ರೈತರುಗಳಿಗೆ ಕಾಂಪೌಂಡ್ ಒಳಗಡೆ, ಆರಾಮ್ಸಿ ಒಳಗಡೆ ಬರಕ್ಕೆ ಕೊಡಕ್ಕಿಲ್ಲ. ಯಾರು ಬ್ರೋಕರ್ ಬಿಡಕ್ಕೆಲ್ಲ ಒಳಗಡೆ ಅಲ್ಲೇ ಕಿತ್ಕೊಬಿಡ್ತಾನೆ. ಅದಕ್ಕೆ ಅವನಿಗೆ 4 ಜನ ಹೆಂಡ್ರು. ಯಾರಿಗೆ? ಬ್ರೋಕರ್ಗೆ. ಯಾಕೆ ಹೇಳಿ? ಕಮಿಷನ್ ದುಡ್ಡು ಬರ್ತದಲ್ಲ. ಇಲ್ಲಿ 10 ರೂಪಾಯಿಗೆ ತಗೊಳ್ತಾನೆ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾನೆ? 30 ರೂಪಾಯಿ ಮಾಡ್ತಾನೆ. ಒಂದಕ್ಕೆ ಟ್ರಿಬಲ್. ಅದಕ್ಕೆ ಅವ್ರಿಗೆ 3 ಜನ 5 ಜನ ಹೆಂಡ್ರು. ನಮ್ಗೆಲ್ಲ ಒಬ್ಬೊಬ್ಬರೇನೆ. ಯಾಕೆ ಹೇಳಿ?
ಕಷ್ಟ ಪಡ್ತಾ ಇದೀವಿ, ಅವ್ರಿಗೆ ಸಾಕಕ್ಕೆ ಕನ್ನ ಕೊಡೋಕ್ಕಾಗ್ತಿಲ್ಲ, ಇನ್ನು ನೂರಾರಿಗೆಲ್ಲ ಅಪ್ಪ ಕೊಡೋ ಅಂತ. ಈ ಬ್ರೋಕರ್ಗೆ ಹಂಗಲ್ಲ, ರೈತ ಒಳಗಡೆ ಹೋಗೋ ಮುಂಚೆನೆ ಅಲ್ಲೇ ಕಿತ್ಕೊಬಿಡ್ತಾನೆ. ರೈತ ಎಲ್ಲಿ ಹೋಗ್ಬೇಕ್ರಿ? ಇದೇ ಗೌರ್ಮೆಂಟ್ ಅವ್ರಿಗೆ, ಇದೇ ರಾಜಕೀಯದವ್ರಿಗೆ, ಇದೇ ಜನಗಳಿಗೆ ನಮ್ಗೆ ಬುದ್ಧಿ ಇಲ್ಲ. ಯಾಕೆಂತಂದ್ರೆ ನಾವು 70% ರೈತರ ಸಂಘದವರು ವಿಧಾನಸೌಧ ಒಳಗಡೆ ಕುತ್ಕೋಬೇಕಾಗಿದ್ದು ನಾವುಗಳು. ಯಾರು? ನಾವು ರೈತರುಗಳು ಕುತ್ಕೋಬೇಕಾಯ್ತು. ಅಂದು ಹೇಳಿದಳು ಅಮ್ಮ ರೈತನಾಗೂ ಇಲ್ಲ ಯೋಧನಾಗೂ. ಅಂದು ಹೇಳಿದಳು ಅಮ್ಮ ರೈತನಾಗೂ ಇಲ್ಲ ಯೋಧನಾಗೂ. ಇಂದು ಎಣ್ಣೆ ಇಲ್ಲ ರೈತನ ಮಡದೆಯಾಗಲು ಯೋಧನ ತಾಯಿಯಾಗಲು. ಇಂದು ಎಣ್ಣೆ ಇಲ್ಲ ರೈತನ ಮಡದೆಯಾಗಲು ಯೋಧನ ತಾಯಿಯಾಗಲು. ಇದು ನನ್ನ ದೇಶ, ಪ್ರಜಾಪ್ರಭುತ್ವ. ಅಂದ್ರೆ ಈ 4 ಸಾಲುಗಳು ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಇವತ್ತು ಇಷ್ಟು ಜನ ನಾವು ರೈತರಿದ್ದೀವಿ, ನಮ್ಮ ರೈತರ ಹೆಣ್ಣು ಮಕ್ಕಳನ್ನ ಎಷ್ಟು ಜನ ರೈತನಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ದಯವಿಟ್ಟು ಹೇಳಿ ಅದನ್ನ. ರೈತಕ್ಕೆ ವರ್ಗಕ್ಕೆ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಎಷ್ಟೋ ಜನ. ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ರೈತರಿಗೆ ನಾನು ಮದುವೆ ಆಗಲ್ಲ, ಅಥವಾ ರೈತಾಪಿ ಆಗಿರುವಂತ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ. ಆ ತರ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು. ಯಾಕೆ ಅಂತ ಅಂದ್ರೆ, ಇವತ್ತು ರೈತರ ತುಂಬಾ ಕಷ್ಟದಲ್ಲಿದ್ದಾನೆ, ಇವತ್ತು ಕಷ್ಟದಲ್ಲಿದ್ದಾನೆ, ಅವತ್ತು ಕಷ್ಟದಲ್ಲಿದ್ದಾನೆ. ಬರೀ ಕಷ್ಟದನ್ನೇ ನಾವು ಅನುಭವಿಸಿ ಸಾಕು, ಬೇರೆ ಅನುಭವಿಸಬಾರ್ದು ಅನ್ನೋದು ನಮ್ಮ ತಾಯಿಂದಿರ ಒಂದು ಒಳನಾಟ. ಮೈಸೂರು ಜಿಲ್ಲೆ ಒಳಗಡೆ ಪ್ರತಿಯೊಬ್ರು ಹಸಿರು ಶಾಲೆ ಹಾಕೊಂಡಿರೋರು, ಪ್ರತಿಯೊಬ್ರು ಹಸಿರು ಶಾಲೆ ಹಾಕೊಂಡಿರೋ ರೈತರ ಪರ ಕೆಲಸ ಮಾಡಕ್ಕೆ ಅಲ್ವೇ? ಅವರ ಸ್ವಂತ ಸ್ವಾರ್ಥಕ್ಕೆ ಏನು ಹಾಕೊಂಡಾರ ಹೇಳಿ? ಪ್ರೋಗ್ರಾಮ್ ಇದು ರೈತ ಹುತಾತ್ಮರ ದಿನಾಚರಣೆ ಅಂದ್ರೆ ಪ್ರತಿಯೊಬ್ರು ಇವತ್ತು ತಿರ್ಗಾಡ್ಕೊಂಡು ನೋಡ್ಕೊಂಡು ಹೋಗೋದಲ್ಲ, ಪ್ರತಿಯೊಬ್ರು ಆ ಜಾಗಕ್ಕೆ ಬಂದ್ಬಿಟ್ಟು ಅವ್ರಿಗೊಂದು ಗೌರವ ಸಲ್ಲಿಸುವಂತ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಅವರಲ್ಲಿ ಮನವರಿಕೆ ಇರಬೇಕು. ಅದನ್ನ ಮನವರಿಕೆ ನಾವು ಮಾಡಬೇಕು ಅಲ್ವೇ? ನಮ್ಮ ಅಧ್ಯಕ್ಷರು ಫಸ್ಟ್ ಹೇಳ್ಬಿಟ್ಟಾರೆ, 2 ನಿಮಿಷ ನೀವು ಮಾತಾಡ್ಬೇಕು, ನೀವು ಜಾಸ್ತಿ ಮಾತಾಡ್ತೀನಿ ಅಂತ. ನಾವು ಎಲ್ಲರಿಗೂ ಅಧ್ಯಕ್ಷರಿಗೆ ದಯವಿಟ್ಟು ಯಾರು ಬೇಜಾರು ಮಾಡ್ಬಿಡಿ, ನಾವು ಮಾತಾಡೋಕ್ಕಿದ್ರೆ ಹಂಗೆ ಒಂದು ಸ್ವಲ್ಪ ಜಾಸ್ತಿ ಆಯ್ತು, ವಿಳಂಬ ಜಾಸ್ತಿ. ಆಮೇಲೆ ಇವತ್ತು ಸರ್ಕಾರಗಳಿಗೆ ನೇರವಾಗಿ ಹೇಳ್ತಾ ಇರೋದೇನಪ್ಪ ಅಂದ್ರೆ, ಕಳ್ಸಲ ಪ್ರತಾಪ್ ಸಿಂಹ ಅವರು MP ಆಗಿದ್ರು. ಹೊಗೆಸೊಪ್ಪಿನ ಭಾಗ ನಮ್ದು ಮೈಸೂರು ಜಿಲ್ಲೆ ಒಳಗಡೆ 4 ತಾಲೂಕಿನಲ್ಲಿ ಹೊಗೆಸೊಪ್ಪು ಬೆಳೀತಾರೆ. ಇದಕ್ಕೆ ಕಾರ್ಡ್ ಇದ್ದವ್ರಿಗೆ ಲೈಸೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಈ ಸಲ ನಮ್ಮ ಮೈಸೂರು ಜಿಲ್ಲೆ ಇವರು ಯದುವೀರ್ ಒಡೆಯವರು ಇದ್ರ ಬಗ್ಗೆ ಗಮನ ಕೊಟ್ಟು ಕಾರ್ಡ್ ಇರೋಂಥವ್ರಿಗೆ ಪಾಸ್ಬುಕ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ದಯವಿಟ್ಟು ಅವರಲ್ಲಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ರೈತ ಸಂಘಟನೆಯಿಂದ. ಕರೆಸಿದ್ದೀವಿ. ಮತ್ತೆ ನಮ್ಮ ರೈತ ಬಾಂಧವರೆಲ್ಲ ಸೇರಿಸಿ ಒಂದು ಸಭೆ ದೊಡ್ಡದಾಗಿ ಮಾಡಬೇಕು ಅಂದ್ಬಿಟ್ಟು ನನ್ನಲ್ಲಿ ತುಂಬಾ ಆಸೆ ಐತಿ. ಕಳಕಳಿಯಿಂದ 3-4 ದಿವಸಕ್ಕೂ ಶ್ರಮ ಬಿದ್ದು ಮಾಡ್ತಾ ಇದ್ದೆ. ಮಾಡಿದ್ರು ಜನಗಳು ಕೆಲಸದ ಒತ್ತಡದಿಂದ ಜನಗಳು ಬರೋಕ್ಕಾಗ್ತಾ ಇರಲಿಲ್ಲ. ಸದ್ಯದಲ್ಲಿ ನಾವು ಮಾಡಿದ್ದ ಕೆಲಸಕ್ಕೆ ಇವತ್ತು ಸಾಮಾನ್ಯ ಒಂದು 200-250 ಜನ ಸಿಕ್ಕ ಬಂದವರೇ. ಇವರಿಗೆ ತುಂಬ ಧನ್ಯವಾದಗಳನ್ನು ನಾನು ಹೇಳುತ್ತೇನೆ. ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ನಾವು ದೇಶಕ್ಕೋಸ್ಕರ ಹಾಗೆ ರೈತರಿಗೋಸ್ಕರ ಆಗಿ ಏನಾದ್ರು ನಮ್ಮನೆ ಮಕ್ಕಳನ್ನ ನಾವೇನೋ ಹೊರಗಡೆ ಬಿಡ್ತೀವ ಅಂತ ಏನು ಇವತ್ತು ಹುತಾತ್ಮರಾಗಿದ್ದಾರೆ, ಅವ್ರ ಮನೆಗೋಸ್ಕರ ಅವರು ಸತ್ತಿದಾರ, ಅವ್ರಿಗೋಸ್ಕರ ಅವರು ತ್ಯಾಗ ಮಾಡಿದಾರ, ಏನು ಅದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಏನಕ್ಕಂದ್ರೆ ಅವರು ಅಲ್ಲೆಲ್ಲ ತ್ಯಾಗ ಮಾಡಿರೋದ್ರಿಂದನೇ ನಾವು ಮುಂದೆ ಕೂತಿರ್ತೀವಿ. ಈಗ ಯೋಧರು ಏನು ತ್ಯಾಗ ಮಾಡಿದ್ದಾರೆ, ಅವರಲ್ಲಿ ಕಣ್ಣು ಮುಚ್ಚಿತಾನೆ ಏನು ಹೋರಾಟ ಮಾಡ್ತಿದ್ದಾರೆ, ನಮ್ಮ ಕಾವು ಕಾಯ್ತಾ ಇದ್ದಾರೆ. ಅದರಿಂದ ನಾವು ಇಲ್ಲಿ ಧೈರ್ಯವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅದೇ ರೀತಿ ರೈತರ ಸಂಘಟನೆ ಅಂತ ಗುರುತಿಸ್ಕೋಬೇಕಾದ್ರೆ, ರೈತರ ಸಂಘಟನೆ ಯಾವ ಮಟ್ಟಕ್ಕಿತ್ತು, ರೈತರಿಗೆ ಬೆಲೆ ಇತ್ತ, ಏನು, ಇದನ್ನೆಲ್ಲ ನಾವು ಇವತ್ತು ಒಂದು ಅವಲೋಕನ ಮಾಡ್ಕೋಬೇಕಾಗ್ತದೆ. ಏನಕ್ಕಂತ ಹೇಳಿದ್ರೆ, ರೈತರು ತನ್ನ ಪ್ರಾಣ ಕೊಟ್ಟು ನಮ್ಗೆಲ್ಲ ರೈತ ಸಂಘಟನೆ ಬಲ ಇರಬೇಕು, ನಾವು ಬೆಳೆಯುವಂಥ ಬೆಳೆಗೆ ಸೂಕ್ತ ಬೆಲೆ ಬೇಕು, ನಮಗೆ ಕುಡಿಯಲು ನೀರು ಬೇಕು, ಬೆಳೆಯಕ್ಕೆ ನೀರು ಬೇಕೆಂದು ಹೋರಾಟ ಮಾಡಿ ತನ್ನ ಪ್ರಾಣ ಕೊಟ್ಟಿದ್ದಾರೆ. ಅಂದರೆ ಇದು ಯಾವುದೇ ಕಾರಣಕ್ಕೂ ನಾವು ಮರೆಯುವಂಥದ್ದಲ್ಲ. ನಾವು ಇವತ್ತು ನಮ್ಮ ಭಾಷಣ ಇದ್ದಿದ್ದೆ, ಅತಿಯಾಗಿ ನಾವು ಭಾಷಣ ಮಾಡ್ತೀವಿ, ಹೋರಾಟಗಾರರು ಮಾತಾಡ್ತಾನೆ ಇರ್ತೀವಿ, ಜಾಸ್ತಿ ಮಾತಾಡಿ ಮನಸ್ಸು ಒಪ್ತಿಲ್ಲ. ಏನಕ್ಕಂತ ಹೇಳಿದ್ರೆ, ಅದು ನೆನೆಸ್ಕೊಂಡ್ರೆ ಕಣ್ಣೀರು ಬರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಈಗ. ಏನಕ್ಕಂದ್ರೆ ಒಂದು ಪ್ರಾಣ ಹೋಗೋದು, ಚಿಕ್ಕದಾಗ ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಎಡವು ಬಿದ್ದರೆ ನಾವು ಗಾಯ ಆದ್ರೇ ತಡ್ಕೊಳ್ಳಲ್ಲ ನಾವು, ಹೌದಲ್ವಾ? ಕಣ್ಣೀರು ಬಂದ್ಬಿಡ್ತಾವೆ. ಕೈ ಮುರಿದೋಗಿದ್ರು ಕಣ್ಣೀರು ಬಂದು ಒದ್ದಾಡ್ತೀವಿ. ಅಂಥದ್ರಲ್ಲಿ ಪ್ರಾಣ ನಮಗೆ ಬಲಿದಾನ ಕೊಟ್ಟು ತ್ಯಾಗ ಮಾಡಿದಾರೆ ಅಂದರೆ, ಹುತಾತ್ಮರಾಗಿದ್ದಾರೆ ಅಂದರೆ
ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಮಾತು ಬರ್ತಿಲ್ಲ ನಮ್ಗೆ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾವು ಒಂದು ಹೋರಾಟಕ್ಕೆ ಹಾಕ್ತಾರೆ ಆರಕ್ಷಕರಿಗೆ ಹಾಕ್ಬಿಡ್ತಾರೆ ನಮ್ಮ ಹಿಂದೆ. ಅವ್ರು ನಾವು ಬಿಸಿಲಲ್ಲಿ ಬಂದ್ರು ಮಳೆಯಲ್ಲಿ ಬಂದ್ರು ನಮ್ಮ ಜೊತೆ ಆರಕ್ಷಕರೇ ಇರ್ತಾರೆ. ಪೊಲೀಸರು ನಮ್ ಕಾವು ಕಾಯೋದು, ಇನ್ಯಾರು ಬಂದು ಕಾವು ಕಾಯಲ್ಲ. ಗೋಲಿಬಾರ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಹಲವು ರೈತರು ಸಾಕಷ್ಟು ನೊಂದು ಇವತ್ತು ಪ್ರಾಣವನ್ನು ಅರ್ಪಿಸತಕ್ಕಂಥದ್ದು, ಮತ್ತು ಕೇಂದ್ರದಲ್ಲಿ ಕೂಡ ಬಹಳಷ್ಟು ಸಾವನ್ನಪ್ಪಿದ್ದಾವೆ. ಮತ್ತೆ ರಾಜ್ಯದಲ್ಲಿ ನಾನಾ ಕಡೆಯಿಂದ ರೈತರ ಒಂದು ಆತ್ಮಹತ್ಯೆ ಆಗ್ತಾ ಇದೆ. ಈ ಒಂದು ರೈತರ ಒಂದು ಸಮಸ್ಯೆಗಳನ್ನು ಆಲಿಸುವ ನಿಟ್ಟಿನಲ್ಲಿ ಸರ್ಕಾರ ವಿಫಲವಾಗಿದೆ. ಯಾಕಂದ್ರೆ ಇವತ್ತು ಆಚರಣೆ ಮಾಡ್ತಾ ಇದೀವಿ, ನಾವು ನೋವಿದೆ. ಇಂಥ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ನಮಗೂ ಕೂಡ ದುಃಖ ಅನಿಸ್ತದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಮನುಷ್ಯ ಈಗ ಒಂದು ಗೌರವಾಧ್ಯಕ್ಷರು ಒಂದು ಮಾತು ಹೇಳಿದ್ರು, ಮಾತಾಡೋಣ. ಇವತ್ತೇನು ರೈತರ ಹುತಾತ್ಮರ ದಿನಾಚರಣೆಯಾಗಿ ಇವತ್ತು ನಾವು ಎಲ್ಲರೂ ಅವರಿಗೆ ನಮನವನ್ನು ಸಲ್ಲಿಸಿದ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈ ರಾಜ್ಯದಾದ್ಯಂತ ಉದ್ದಗಲಕ್ಕೂ ಹೋರಾಟ ಮಾಡುವುದರ ಮೂಲಕ ರೈತ ಕುಲಕ್ಕೆ ಮತ್ತು ರೈತ ಬಾಂಧವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹಲವು ವರ್ಷ ಮತ್ತು ದಶಕಗಳಿಂದ ಈ ಒಂದು ಹೋರಾಟ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಈಗ ಗೌರವಾಧ್ಯಕ್ಷರು ಒಂದು ಮಾತು ಹೇಳಿದ್ರು, ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು, ಅದು ರೈತರ ಪರವಾಗಿ ರೈತರಿಗೆ ಸೇವೆ ಮಾಡಿ ಸಾಧನೆ ಮಾಡಬೇಕಂತೇಳಿ. ಭಾವನೆ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತೇಳಿ ಒಂದು ಗಾದೆ ಇದೆ. ಈ ಒಂದು ಸಂದರ್ಭದಲ್ಲಿ ಮನುಷ್ಯ, ನಾವು ರಾಜಕಾರಣಿ ಆಗಿರ್ಲಿ ಮತ್ತು ಅಧಿಕಾರಿ ಆಗಿರ್ಲಿ, ಒಬ್ಬ ನಾಗರಿಕನಾಗಿರ್ಲಿ, ಯಾವುದಾದರೂ ರೀತಿಯಿಂದ ಬದುಕಬೇಕಂದ್ರ ಅದು ರೈತರಿಗೆ ತೃಪ್ತಿ ಆಗುವಂತ ಕೆಲಸ ಮಾಡುವ ನಿಟ್ಟಿನಲ್ಲಿ ಬದುಕಬೇಕು ಮನುಷ್ಯ. ಯಾಕಂದ್ರೆ ಈ ಒಂದು ವಿಶೇಷವಾಗಿ ಪ್ರತಿಯೊಬ್ಬರು, ಈಗ ನಮ್ಮ ಅಧ್ಯಕ್ಷರು ಮಾತಾಡಿದ್ರು, ವಿಶೇಷವಾಗಿ ರೈತರ ಮಕ್ಕಳನ್ನ ಇವತ್ತು ಟಿಸಿಗಳನ್ನ ಹಾಕ್ಸೋಕ್ಕಾಗಲ್ಲ, ಬಡವರಿಗೆ ಅನುಕೂಲ ಆಗಲಂತ ಇಂಥ ಒಂದು ಉತ್ತಮ ಯೋಜನೆಯನ್ನು ಸರ್ಕಾರ ಕೈ ಬಿಡೋದಕ್ಕೆ ನಮ್ಮ ವಿರೋಧ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ಇವತ್ತೇನು ಪೀಠೋಪಕರಣಗಳು ಇವತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಇವೇನು ತಡೆದಿರ್ತಕ್ಕಂಥ ಇವು ಫೋನ್ ಟಿಲ್ಲರ್ಗಳು ಮತ್ತು ಸಾಮಗ್ರಿಗಳು ಅವನು ಕೂಡ ಸರ್ಕಾರ ಈ ಪ್ರೀ ಗ್ಯಾರಂಟಿ ನಮ್ಮ ಶರಣ ರಾಜ್ಯಾಧ್ಯಕ್ಷರವರಿಗೆ ಸನ್ಮಾನವನ್ನ ನಮ್ಮ ಸಂಘಟನಾ ಸಹಕಾರದರ್ಶಿ ರಾಜ್ಯ ಪಂಜಳಿ ನಾಗರಾಜ ಗೌಡರಿಂದ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ರೈತರು ಅದ್ದೂರಿ ಚಪ್ಪಾಳೆಗಳ ಮೂಲಕ ಈ ಒಂದು ಸನ್ಮಾನ ಕಾರ್ಯಕ್ರಮ ಗುರುಪನ್ನ ಕೊಡ್ಬೇಕು. ರೈತರೆಲ್ಲರೂ ಫಸ್ಟ್ ಇದ್ದೀವಿ, ಚಪ್ಪಾಳಲ್ಲಿ ಯಾಕೆ ಹಿಂದಿದ್ದೀವಿ, ಗುರುಪನ್ನ ಇಡಬೇಕು. ನಮ್ಮ ನಿಮ್ಮೆಲ್ಲರ ಉದಯೋನ್ಮುಖ ಯುವಕ ನಾವು ಬಂದಿರೋದನ್ನ ಸನ್ಮಾನ, ಅದನ್ನ ಧರ್ಮ ಆತಿ ಸತ್ಕಾರ ನಮ್ಮ ಜನಗಳ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಅವರು ಸಹ ಚಪ್ಪಾಳೆಗಳ ಮುಖಾಂತರ ಉಡುಪನ್ನು ಇಡಬೇಕು, ಉಡುಪನ್ನು ನೋಡಬೇಕು. ತಾಲೂಕು ಅಧ್ಯಕ್ಷರು ವೀಣಾ ಬಸವರಾಜರವರು ಅವ್ರಿಗೂ ಸಹ ಸನ್ಮಾನ ಗುರುಪನ್ನು ಇಡಬೇಕು. ಚಪ್ಪಾಳೆ ಹೊಡಿರೋಣ, ಯಾಕೆ ಎನರ್ಜಿ ಇಲ್ವಾ? ಮಾಡ್ತೇವೆ, ಅವ್ರಿಗೂ ಸಹ ಚಪ್ಪಾಳೆಗಳ ಮುಖಾಂತರ ಸನ್ಮಾನ ಗುರುಪನ್ನು ಇಡಬೇಕು. ಹಾಗೆ ರಫಿಗೆ ನಮ್ಗೆ ಸಭೆಗೆ ಅವರ ಒಪ್ಪಿಗೆ ಮೇರೆಗೆ ಜಿಲ್ಲಾಧ್ಯಕ್ಷರು, ಯುವ ಘಟಕ ಜಿಲ್ಲಾ ಅಧ್ಯಕ್ಷರು ಇವರ ಮುಖಾಂತರ ಮಂಜೇಗೌಡ ಆನಂದಗೆರೆ ಅವರನ್ನು ಜಿಲ್ಲಾ ಸಂಚಾಲಕರಾಗಿ ರಾಜ್ಯ ಸಮಿತಿ ಘೋಷಣೆ ಮಾಡ್ತಾರೆ. ಹಾಗೆ ಸನ್ಮಾನ ಮತ್ತೆ ಅಧ್ಯಕ್ಷರೇ, ನಮ್ಮ ಮಾಧ್ಯಮ ಮಿತ್ರರಿಗೆ ಹಸಿರು ಸೇನೆಗೆ ಏನೇ ಬರಲಿ, ಏನೇ ಬರಲಿ, ರೈತ ಹುತಾತ್ಮ ದಿನಾಚರಣೆಗೆ, ರೈತ ಹುತಾತ್ಮರಿಗೆ ಜೈ ಜವಾನ್. ಜಯರಾಮ್ ರೆಡ್ಡಿ ಕರೆ ಜಯರಾಮ್ ರೆಡ್ಡಿ
ಕರ್ನಾಟಕ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರೈತ ಸಂಘಕ್ಕೆ ಜಯವಾಗಲಿ.